ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ, SSCGD ಎಕ್ಸಾಮ್ ಡೇಟ್ ಅಂದರೆ ಫೆಬ್ರವರಿ 23ಕ್ಕೆ ಹಾಕಿದ್ರು. ಸೊ ಅವಾಗ ಮತ್ತೆ ಮುಂದೆ ಹಾಕಿ ಇವಾಗ ಏಪ್ರಿಲ್ 29 ಬರೋಬ್ಬರಿ ಇನ್ನು ಮಾರ್ಚ್ ಏಪ್ರಿಲ್ 2 ತಿಂಗಳು ಹೆಚ್ಚಿಗೆ ಟೈಮ್ ಸಿಕ್ಕಿದೆ. ಸೊ ಓದ್ಕೊಂಡಿರ್ತ ಅನ್ಕೋತೀನಿ. ಸೊ ಇವತ್ತು ನಾನು ನಿಮಗೆ ರಿಯಲ್ ಅನಾಲಿಸಿಸ್ ಮಾಡ್ತೀನಿ ಸ್ನೇಹಿತರೆ. ಎಕ್ಸಾಮ್ ಸ್ಟಾರ್ಟ್ ಆಗಿ 29 ಮೇ, 29 ಏಪ್ರಿಲ್, 30 ಏಪ್ರಿಲ್, ಮೇ 1, ಮೇ 2, 4 ದಿನ ಆಯಿತು. ಇವತ್ತು ಮೇ 3. ಸೊ ಇವತ್ತು ಅಪ್ಲೋಡ್ ಮಾಡತ್ತೀನಿ ಸ್ನೇಹಿತರು. ನೋಡ್ರಿ, 4 ದಿನ 3 ಶಿಫ್ಟ್, 4 3 12 ಶಿಫ್ಟ್ದು ರಿಯಲ್ ಅನಾಲಿಸಿಸ್ ಮಾಡ್ತೀನಿ. ಇಷ್ಟು ದಿನ ನೀವೇನು ಇಲ್ಲಿವರೆಗೂ 4-5 ದಿನ ಏನೇನು ಯಾವ್ಯಾವ ರಿವ್ಯೂ ನೋಡಿದಿರಿ, ಎಕ್ಸಾಮ್ ಫಸ್ಟ್ ಡೇ ಹೆಂಗಿತ್ತು, ಫಸ್ಟ್ ಶಿಫ್ಟ್ ಹೆಂಗಿತ್ತು, ಆ ಕ್ವಶನ್ಸ್ ಈ ಕ್ವಶನ್ ಎಲ್ಲವನ್ನ ಮರ್ತು ಬಿಡ್ರಿ. ಈ ಒಂದು ವಿಡಿಯೋ ತಾನೆ ಎಲ್ಲವನ್ನ ಮರ್ತು ಬಿಡ್ರಿ. ಈ ಒಂದು ವಿಡಿಯೋ ನಿಮಗೆ ರಿಯಲ್ ಅನಾಲಿಸಿಸ್ ಹೇಳ್ತೀನಿ. ಬಹಳ ತುಂಬ ಎಫರ್ಟ್ ಹಾಕಿ ಈ ಒಂದು ಕಂಟೆಂಟ್ ರೆಡಿ ಮಾಡ್ಕೊಂಡಿವಿ. SSCGD ರಿಯಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಎಕ್ಸಾಮ್ ಬರೆಯುವಂಥ ಹುಡುಗರಿಗೆ 100% ಯೂಸ್ಫುಲ್ ಆಗ್ತದೆ. ಓಕೆ, ಸೊ ಭಾಳ ಇಂಪಾರ್ಟೆಂಟ್ ಐತಿ ನೋಡ್ರಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿರಿ ಅಂದರೆ ಸೊ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಜಾಯ್ನ್ ಆಗಿರಿ. SSCGD ಒಂದು ಸ್ವರೂಪ ರ್ಯಾಂಕರ್ಸ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡಿದ್ವಿ. ಸೊ ಆ ಒಂದು ಟೆಸ್ಟ್ ಲಿಂಕನ್ನು ಅನ್ಲಾಕ್ ಮಾಡ್ತೀವಿ ಅಂದರೆ ಮತ್ತೆ ನೀವು ಕೂಡ ಅಟೆಂಡ್ ಆಗ್ಬೋದು. ಮೋಸ್ಟ್ ಟಫೆಸ್ಟ್ ಕ್ವಶನ್ಸ್ ಅದರ ಹಾಕ್ತೀವಿ. ಆ್ಯಂಡ್ ಈ ಒಂದು ಬೇಸ್ ಮೇಲೆ ಏನೇನು ಬಂದಿದ್ದಿಲ್ಲ, ಸೊ ಈ ಒಂದು ಬೇಸ್ ಮೇಲೆ ಕ್ವಶನ್ಸ್ ಅದರ ಹಾಕ್ತೀವಿ. ಓಕೆ, ಸೊ ಇವತ್ತು ಸಂಜೆ 6 ಗಂಟೆಯಿಂದ ಅದು ಲಿಂಕ್ ಆಕ್ಟಿವ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಐತೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ದು. ಈಗಲೇ ಜಾಯ್ನ್ ಆಗಿರಿ. ಯಾರೆಲ್ಲ SSCGD ಬರಿತಾ ಇದ್ದೀರಿ ಅಥವಾ ಬರ್ದಿದ್ದೀರಿ ಆಲ್ರೆಡಿ, ಸೊ ಈಗಲೇ ಜಾಯ್ನ್ ಆಗಿರಿ. ಸೊ ನಿಮಗೆ ಮಾಕ್ ಟೆಸ್ಟ್ ಇರ್ತದೆ. ಆ್ಯಂಡ್ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಐತೆ. ನೀವು ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ, ಅವರು ಕೂಡ ಜಾಯ್ನ್ ಆಗಲಿ. ಕನ್ನಡದಲ್ಲಿ ಇರ್ತದೆ ಮಾಕ್ ಟೆಸ್ಟ್, ಇಂಗ್ಲೀಷ್ ಗ್ರಾಮರ್, ಹಿಂದಿ, ಮ್ಯಾಥ್ಸ್, GK, ರೀಸನಿಂಗ್. ಸೊ ಈ ಒಂದು ಬೇಸ್ ಮೇಲೆ ಯಾವ ಅನಾಲಿಸಿಸ್ ಏನು ರಿಯಲ್ ಅನಾಲಿಸಿಸ್ ಇದ್ರ ಬೇಸ್ ಮೇಲೆ ತೆಗೆದಿರ್ತೀವಿ. ಅದರ ನೀವು ಏನಾದರೂ 160ಕ್ಕೆ 100 ಮೇಲೆ ಸ್ಕೋರ್ ಮಾಡಿದ್ರೆ 100% ಬರೆದು ಕೊಡ್ತೀವಿ, ನಿಮ್ಗೆ ಸೆಲೆಕ್ಷನ್ ಆಗುತ್ತೆ. ಓಕೆ, ಸೊ ಆ ಲೆವೆಲ್ಗೆ ಐತಿ ಕ್ವಶನ್ಸ್. ಸೊ ಬನ್ರಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೀವೇನೋ SSCGD ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ, ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋತಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀವಿ. ನೋಡ್ರಿ, ನಾನು ಆ್ಯಕ್ಚುಲಿ ಒಂದಾದ್ಮೇಲೆ ಒಂದು ತುಂಬ ಜನ ಒಂದಾದ್ಮೇಲೆ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಡೈಲಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. SSCGD ಎಕ್ಸಾಮ್ ರಿವ್ಯೂ ಇಂಪಾರ್ಟೆಂಟ್ ಆಗಿದೆ ಅಂತೇಳಿ. ಸ್ನೇಹಿತರೆ, ನಾನು ಬಿಡ್ಬೋದಾಗಿತ್ತು, ಬಟ್ ಬಿಟ್ಟಿಲ್ಲ. ಏನಕ್ಕಂದ್ರೆ ಸೊ 4 ದಿನ ನೋಡೋಣ ಸೊ ಎಕ್ಸಾಮ್ ಹೆಂಗೆ ನಡೀತದೆ, ಅದ್ರ ಬೇಸ್ ಮೇಲೆ ಮುಂದೆ ಬರೋಂಥ ಹುಡುಗರಿಗೆ ಸೊ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಆಯಿತು ಅಂತೇಳಿ. ನೋಡ್ರಿ, ಒಂದಾಗೊಂದು ವಿಡಿಯೋ ನೀವು ಬಿಡ್ತಾ ಹೋದ್ರೆ ನೀವು ಎಲ್ಲರೂ ನೋಡಿ ಎಲ್ಲ ವಿಡಿಯೋ ನೋಡ್ತೀರಿ. ಯಾಕೆ ಎಕ್ಸಾಮ್ ಪಾಸ್ ಆಗೋದೈತಿ, ಎಕ್ಸಾಮ್ ಮಾಡಿ ಏನೇನು ಕೇಳ್ತಾರೋ ಗೊತ್ತಾಗಬೇಕಾಗಿ. ಸೊ ಎಲ್ಲರೂ ನೋಡ್ತೀರಿ, ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತದೆ. ಸೊ ಒಂದು ಲೆವೆಲ್ ಪ್ರಿಪೇರ್ ಆಗಿರ್ತೀರಿ. ಸೊ ಒಂದು 10 ವಿಡಿಯೋ ನಾವು ಬಿಟ್ಟರೆ ಸೊ ಅದರಿಂದ ಮತ್ತೆ ನೀವು ಕನ್ಫ್ಯೂಷನ್ ಆಗ್ತೀರಿ. ಸೊ ಹಂಗೆ ಬೇಡ ಅಂತೇಳಿ ಅದಕ್ಕೆ ಈ ಒಂದೇ ವಿಡಿಯೋ ಬಿಡ್ತೀನಿ. ಸೊ ಮತ್ತೆ ಯಾವುದೇ ರೀತಿ ರಿವ್ಯೂ ವಿಡಿಯೋ ಬಿಡಲ್ಲ, ಮತ್ತೆ ಅನಾಲಿಸಿಸ್ ವಿಡಿಯೋ ಬಿಡಲ್ಲ. ಈ ಒಂದ್ರ ಬೇಸ್ ಮೇಲೆ ಎಫೆಕ್ಟಿವ್ ಕಂಟೆಂಟ್ ಹೇಳ್ತೀನಿ. 4 ದಿವಸ ಎಕ್ಸಾಮ್ ಆಗಿತ್ತು, 12 ಶಿಫ್ಟ್ ಎಕ್ಸಾಮ್ ಆಗಿತ್ತು. 12 ಶಿಫ್ಟ್ ಅನಾಲಿಸ್ ಮಾಡಿ ನಿಮ್ಗೆ ಹೇಳತ್ತೀನಿ. ನೋಡ್ರಿ, ಫಸ್ಟ್ ರೀಸನಿಂಗ್ ಬರ್ತೀನಿ. ಆಲ್ಮೋಸ್ಟ್ ರೀಸನಿಂಗ್ ಟಾಪಿಕ್ ಎಲ್ಲ ಈಸಿ ಅದಾವೆ. ನಾನು ನಿಮಗೆ ಸುಮ್ಮನೆ ಹೇಳತ್ತಿಲ್ಲ. ಸೊ ನಮ್ಮ ಹುಡುಗರು ಬರೆದು ಬಂದಿದ್ದಾರೆ, ಹುಡುಗಿಯರು ಬರೆದು ಬಂದಿದ್ದಾರೆ. ಸೊ ಅವ್ರು ಹೇಳಿದ ಪ್ರಕಾರ ಆಲ್ಮೋಸ್ಟ್ ರೀಸನಿಂಗ್ ಈಸಿ ಐತಿ. ಓಕೆ, ಸೊ ನಿಮಗೆ ರೀಸನಿಂಗ್ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವೆ ಅಂತ ನಿಮಗೆ ಡೌಟ್ ಇದ್ದರೆ ಸೊ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ರಿ. ಒಂದ್ಸಲ ಸ್ಕ್ರೀನ್ಶಾಟ್ ತೊಗೊರಿ. ಸೊ ನೀವು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಈ ಒಂದು ಟಾಪಿಕ್ಸ್ ಕವರ್ ಮಾಡ್ಕೊರಿ. ರಿಯಲ್ ಆಗಿ ಹೇಳತ್ತೀನಿ, ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಬರತ್ತಾವ, ಎಷ್ಟು ಕ್ವಶನ್ ಬರತ್ತಾವ, ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬರತ್ತಾವ, ರೀಸನಿಂಗ್ ಒಳಗೆ ಡೀಟೇಲ್ ಇಲ್ಲಿ ಟೇಬಲ್ ಐತಿ. ಸೊ ಇದು ಒಂದು ಸ್ಕ್ರೀನ್ಶಾಟ್ ತೊಗೊರಿ. ಸೊ ಗಪ್ರಿ ಹಿಂಗೆ ಸ್ವಲ್ಪ ಓಕೆ, ಸ್ಕ್ರೀನ್ಶಾಟ್ ತೊಗೊರಿ ಇವಾಗ. ಓಕೆ, ತೊಗೊಂಡ್ರೆ ಓಕೆ, ಸಾರಿ ಸುಮ್ಮನೆ. ಸೊ ಈ ಟಾಪಿಕನ್ನು ಕವರ್ ಮಾಡ್ಕೊರಿ. ಓಕೆ, ಸೊ ರೀಸನಿಂಗ್ ಒಳಗಾಯ್ತು. ನೆಕ್ಸ್ಟ್ ಮ್ಯಾಥ್ಸ್ ಒಳಗಡೆ ಬರೋಣ. ಸೊ ಮ್ಯಾಥ್ಸ್ ಕೂಡ ನಾವು ಟೇಬಲ್ ರೆಡಿ ಮಾಡಿದ್ವಿ. ಸೊ ವೇಟ್ ಮಾಡಿರಿ. ನೋಡಿರಿ, ಸ್ಕ್ರೀನ್ ಮೇಲೆ ಕಾಣತೈತಿ. ಇದು ಮ್ಯಾಥ್ಸ್ ಟೇಬಲ್ ಐತಿ. ಯಾವ್ಯಾವ ಚಾಪ್ಟರ್ಸಿಂದ ಎಷ್ಟು ಕ್ವಶನ್ ಬಂದಿದ್ದಾವೆ, ಎಷ್ಟು ಕ್ವಶನ್ ನೀವು ಅಟೆಂಡ್ ಮಾಡಬೇಕು, ಎಷ್ಟು ಕ್ವಶನ್ಸ್ ಎಲ್ಲ ಒಂದು ಎವ್ರೇಜ್ ಇವೆಲ್ಲ. ಓಕೆ, ನೋಡಿರಿ, ಸಿಂಪ್ಲಿಫಿಕೇಷನಿಂದ ಎವ್ರೇಜ್ ಮಾಡಿದರೆ 3 ಕ್ವಶನ್ ಬರ್ತಾವೆ. ಹೈಯೆಸ್ಟ್ ಬರ್ತಾರೋ ಸಿಂಪ್ಲಿಫಿಕೇಷನ್, ಒಂದು ವಿತ್ ಫಾರ್ಮುಲಾ, 2 ವಿತೌಟ್ ಫಾರ್ಮುಲಾ. ನೋಡಿರಿ, ಸಿಂಪ್ಲಿಫಿಕೇಷನ್ ಒಳಗೆ ನೀವು ಪ್ರತಿಯೊಂದು ಪ್ರಶ್ನೆ ಕೂಡ ವಿತೌಟ್ ಫಾರ್ಮುಲಾ ಮಾಡಬಹುದು, ಬಟ್ ಭಾಳ ಲೆಂತಿ ಆಗುತ್ತೆ. 1 ಪೇಜ್ ಫುಲ್ ತುಂಬಿಡುತ್ತದೆ. ಓಕೆ, ಸೊ ಅದಕ್ಕೆ ಫಾರ್ಮುಲಾಗಳನ್ನು ಕಂಡುಹಿಡಿದಾರೆ. ಈಗ ನೋಡಿರಿ, ನೀವು ಬಸ್ ಎದಕ್ಕೆ ಬಂದು, ಸೊ ಒಬ್ಬರಿಗೆ ಒಂದು ಕಡೆ ಇನ್ನೊಂದು ಕಡೆ ಹೋಗಿ ಪೈಲ ಸೈಕಲ್ ಇದ್ದು ಬೈಕ್ ಏನಕ್ಕೆ ಬಂದು, ಸೊ ಅದನ್ನು ಈಸಿ ಮಾಡಲಿ. ಅದೇ ರೀತಿಯಲ್ಲಿ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗಲಿ ಅಂತೇಳಿ ಫಾರ್ಮುಲಾಗಳು ಬಂದಾವೆ, ಕಂಡುಹಿಡ್ದಾರೆ. ಓಕೆ, ಸೊ ಫಾರ್ಮುಲಾ ಬೇಸ್ ಮೇಲೆ ನೀವು ಮಾಡ್ಬೋದು. ಇಲ್ಲ ಸರ್, ನಮ್ಮ ಫಾರ್ಮುಲಾ ಗೊತ್ತಿಲ್ಲ, ಸಿಂಪ್ಲಿಫಿಕೇಷನ್ ಆಗುತ್ತೆ ಅಂದರೆ ನೀವು ಈಸಿಯಾಗಿ ಕೂಡ ಮಾಡ್ಬೋದು. ಆದರೆ ಸ್ವಲ್ಪ ಒಂದು 30 ರಿಂದ 40 ಸೆಕೆಂಡ್ ಹೆಚ್ಚಿಗೆ ಟೈಮ್ ತಗೋತ ಸ್ಪೀಡ್ ಮಾಡಿದ್ರೆ. ಮತ್ತು ನಿಮ್ಮ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಇರಬೇಕು. ಓಕೆ, ಇಂಟು ಮಾಡಲಿ, ಸೊ 6 ಹಚ್ಚೋ ಬದಲು 5 ಹಚ್ಚಿದೆ. ಸೊ ಹಿಂಗೆ ಮಾಡಿದ್ರೆ ಕಂಪ್ಲೀಟ್ ಪ್ರಾಬ್ಲಮ್ ವೇಸ್ಟ್ ಆಗ್ತದೆ. ಮಾಡಿದ್ದೆಲ್ಲ ವೇಸ್ಟ್. ಮೆಥಡ್ ಎಲ್ಲ ಸೇಮ್ ಇರ್ತದೆ, ಎಲ್ಲ ಕರೆಕ್ಟ್ ಮಾಡಿರ್ತೀರಿ. ಸ್ಟೆಪ್ ಬೈ ಸ್ಟೆಪ್ಸ್ ಲಾಸ್ಟಿಗೆ ಬಂದದು ಫೇಲ್ ಆಗಬಾರ್ದು. ಅಂದರೆ ಆನ್ಸರ್ ಬರ್ಲಿಕ್ಕೆ. ಅದೇ ನೀವೇನು ಆನ್ಸರ್ 4 ಆಪ್ಷನ್ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಆನ್ಸರ್ 100
100 ಐತೆ ಅಂದರೆ 101 102 103 110 ಕೊಟ್ಟಿರ್ತಾರೆ. ಸೊ ನಿಮ್ಮ ಆನ್ಸರ್ 955 ಬಂದರೆ ಸೊ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಭಾಳ ಮಾಡಿದೆಲ್ಲ ಕರೆಕ್ಟ್ ಮಾಡಿರ್ತಾರೆ, ಆದರೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿರ್ತಾರೆ. ಸೊ ಹಾಗಾಗಿ ಹೇಳಿದೆ. ಸೊ ಸಿಂಪ್ಲಿಫಿಕೇಶನ್ ಹೈಯೆಸ್ಟ್ ಎವರೇಜ್ 3 ಕ್ವಶನ್ ಕೇಳ್ತಿದ್ದಾರೆ. LCM and HCM ಫುಲ್ ಬೇಸಿಕ್ ಲೆವೆಲ್ ಕ್ವಶನ್ಸ್ ಅದಾವ. ಓಕೆ, ಸೊ ತುಂಬ ಜನ ಹೇಳ್ತಾ ಇದ್ರೆ ಸರ್ ಈ ಬಾರಿ ಕೆಲವೊಂದಿಷ್ಟು ಜನ ಹೇಳ್ತಿದ್ರೆ ಟಫ್ ಅದ ಕ್ವಶನ್. ಟಫ್ ಇಲ್ಲ. ಓಕೆ, ಸೊ ನೀವೇನಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಡೆಫಿನೆಟ್ಲಿ ಟಫ್ ಇಲ್ಲ. ಓಕೆ, LCM ಮತ್ತು HCF ಓಕೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಅಲ್ಲಿಂದ 3 ಕ್ವಶನ್ ಬರ್ತಿದ್ದಾವೆ. ಬೋಟ್ ಆ್ಯಂಡ್ ಸ್ಟ್ರಿಪ್ ಇದು ಅಡ್ವಾನ್ಸ್ ಮ್ಯಾಕ್ಸ್ ಒಳಗೆ ಒಂದು ಲೆವೆಲಿಗೆ ನೋಡ್ತೀವಿ, ಬಟ್ ಅರ್ಥಮೆಟಿಕ್ಗಳು ಬರ್ತದೆ, ಬಟ್ ಒಂದು ಲೆವೆಲ್ಗೆ ಅಡ್ವಾನ್ಸ್ ಮ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಭಾಳ ಟಫ್ ಐತೆ ಚಾಪ್ಟರ್. ನೀವು ಪ್ರಾಕ್ಟೀಸ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇದರಿಂದ ಕೂಡ ಕ್ವಶನ್ಸ್ ಬರತ್ತವೆ. ಎಷ್ಟು ಬರತ್ತವೆ? 3 ರಿಂದ 4 ಪ್ರಶ್ನೆಗಳು ಬರತ್ತವೆ. ಕೆಲವು 3 ಕೇಳತ್ತಾರೆ, ಕೆಲವು 4 ಪ್ರಶ್ನೆ ಕೇಳತ್ತಾರೆ. ನೋಡಿರಿ 3-4 ಕ್ವಶನ್ ಇಲ್ಲೇ ಬಂದರೆ ನೀವು 8 ಮಾರ್ಕ್ಸ್ ಕಳ್ಕೊಂಡಾಗ್ತದೆ. ಸೊ ಹಾಗಾಗಿ ಬೋಟ್ ಮತ್ತು ಸ್ಟ್ರೀಮ್ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಐತಿ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈಗಲೇ ಪರ್ಫೆಕ್ಟ್ ಆಗಿರಿ ಇಷ್ಟು. ಸೊ ಸ್ಕ್ರೀನ್ ಕೂಡ ಹಾಕ್ತೀನಿ ನೋಡಿರಿ ಇನ್ನೊಮ್ಮೆ. ಸೊ ಮ್ಯಾಕ್ಸ್ದು ಒಂದ್ಸಲ ಸ್ಕ್ರೀನ್ಶಾಟ್ ತೊಗೊರಿ. ಓಕೆ ತೊಗೊರಿ, ಸ್ಕ್ರೀನ್ಶಾಟ್ ತೊಗೊರಿ. ಓಕೆ ರೈಟ್. ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ್. ಓಕೆ, ಸೊ ಇಂಗ್ಲೀಷ್ ಗ್ರಾಮರ್ ಹಿಂದಿ ಗ್ರಾಮರ್ ಎರಡು ಕೂಡ ಹೇಳ್ತೀನಿ ನೋಡಿರಿ. ಇಂಗ್ಲೀಷ್ ಗ್ರಾಮರ್ ಕೂಡ ಚಾರ್ಟ್ ಹಾಕ್ತೀನಿ ನೋಡಿರಿ, ಸ್ಕ್ರೀನ್ ಕಾಣೋದೈತಿ. ಸ್ಕ್ರೀನ್ಶಾಟ್ ತೊಗೊರಿ. ಓಕೆ ನೋಡಿರಿ, ಇಂಗ್ಲೀಷ್ ಗ್ರಾಮರ್ ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ ಒಳಗಡೆ ಹೈಯೆಸ್ಟ್ ಕ್ವಶನ್ ಬರತ್ತವೆ. ಎವರೇಜ್ ನೋಡಿದರೆ ಹೈಯೆಸ್ಟ್ ಕ್ವಶನ್ ಅಲ್ಲಿಂದನೇ ಬರತ್ತವೆ. ಎಷ್ಟಪ್ಪ ಅಂತಂದ್ರೆ 3 ಕ್ವಶನ್ಸ್ ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್. ಆಕ್ಟಿವ್ ವೈಸ್ ಕೊಟ್ಟು ಪ್ಯಾಸಿವ್ ವೈಸ್ ಮಾಡಂತಾರೆ, PV ಕೊಟ್ಟು AV ಮಾಡಂತಾರೆ. ಓಕೆ, ಸೊ ಈ ರೀತಿ 3 ಎವರೇಜ್ ಕ್ವಶನ್ಸ್ ಬರತ್ತವೆ. ನೆಕ್ಸ್ಟ್ 3 ರಿಂದ 4 ಬರತ್ತವೆ. 3 ರಿಂದ 4 ಅಂದರೆ ಮಿನಿಮಮ್ 3 ಆದರೂ ಬಂದೇ ಬರ್ತಾವೆ ನಿಮಗೆ. ಅಂದರೆ 6 ಮಾರ್ಕ್ಸಿಂದ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಬರತ್ತದ. ನೆಕ್ಸ್ಟ್ ಪ್ಯಾಸೇಜ್ 5 ಕ್ವಶನ್ ಫಿಕ್ಸ್ ಡೆಫಿನೆಟ್ಲಿ ಕ್ಲೋಸ್ ಟೆಸ್ಟ್ ಅಂದ್ರೆ ಅನ್ರಿ, ಪ್ಯಾಸೇಜ್ ತನ್ನ ಅನ್ರಿ ಏನಾರನ್ರಿ. ಸೊ ಅಲ್ಲಿಂದ 5 ಕ್ವಶನ್ ಬರ್ತಾವೆ. ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಸೊ ಅದನ್ನು PQRS ಕೊಡ್ತಾರೆ, ಸೆಂಟೆನ್ಸ್ ಜೋಡಿಸೋದಾಗಿರ್ಬೋದು, ಅಥವಾ ನೀವು ಕ್ಲೋಸ್ ಟೆಸ್ಟ್ ಕೊಟ್ಟರೆ ಒಂದು ಸ್ಟೋರಿ ಕೊಡ್ತಾರೆ. ಸೊ ಹಿಂಗೊಬ್ಬ ಹುಡುಗಿದ್ದ ಲೈಬ್ರರಿ ಹಾಕೊಂಡು ಧಾರವಾಡ ಹಾಕೊಂಡು ಓದಿದ, ಸೊ ಮುಂದೆ ಸಕ್ಸಸ್ ಆದ, ಸೊ BSF CSF ಅಲ್ಲಿ ಜಾಯ್ನ್ ಆದ. ಸೊ ಇದೊಂದು ಸ್ಟೋರಿ ಐತಿ, ಆ ಸ್ಟೋರಿ ಕೊಡ್ತಾರೆ. ಆ ಸ್ಟೋರಿ ಮೇಲೆ ಒಂದಿಷ್ಟು ಪ್ರಶ್ನೆಗಳಿಗೆ ಕೇಳ್ತಾರೆ. ಇಲ್ಲಪ್ಪ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಸೊ ಸ್ಟೋರಿ ಒಳಗೆ. ಸೊ ಅದನ್ನು ಕೆಲವೊಂದಿಷ್ಟು ಗ್ರಾಮರ್ ಎರರ್ ಮಾಡಿರ್ತಾರೆ. ಸೊ ಅಲ್ಲಿ ನೀವು ಕರೆಕ್ಟಾಗಿ ತುಂಬಬೇಕು, ಫಿಲ್ಅಪ್ ಮಾಡಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಬಿಟ್ಟ ಸ್ಥಳ ನಮ್ಮ ಭಾಷೆಗೆ ಬಿಟ್ಟ ಪದ ತುಂಬಿರಿ. ಓಕೆ, ಸೊ ನೆಕ್ಸ್ಟ್ ಇಂಗ್ಲೀಷ್ ಕೂಡ ಹೆಂಗೈತಂದ್ರೆ ಆಲ್ರೆಡಿ ಮಾಡ್ರೇಟ್ ಐತಿ. ಈ ಕಡೆ ಈಸಿನೂ ಇಲ್ಲ, ಈ ಕಡೆ ಮಾಡ್ರೇಟ್ ಇಲ್ಲ, ಮಿಡಲ್ ಐತಿ. ಈಸಿ ಟು ಮಾಡ್ರೇಟ್ ಅಂತ ಹೇಳ್ಬೋದು. ಸೊ ಒಂದು ಲೆವೆಲಿಗೆ ಕ್ವಶನ್ ಐತಿ. ಈಸಿಯಾಗಿ MTS ಏನಾದರೂ ಸೀರಿಯಸ್ ಓದಿದ್ರೆ ಡೆಫಿನೆಟ್ಲಿ ಇಲ್ಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಬರ್ತದೆ ಹಿಂದಿ ಗ್ರಾಮರ್. ಹಿಂದಿ ಗ್ರಾಮರ್ ಕಂಪ್ಲೀಟ್ಲಿ ಮಾಡ್ರೇಟ್ ಲೆವೆಲ್ ಐತಿ. ಸೊ ಸ್ಕ್ರೀನ್ ಹಾಕ್ತೀನಿ ನೋಡಿರಿ. ಇದು ಕೂಡ ಟೇಬಲ್ಸ್ ತೊಗೋಬೋದು, ಸ್ಕ್ರೀನ್ಶಾಟ್ ತೊಗೋರಿ. ಸೊ ಇದು ಕೂಡ ಈಸಿ ಲೆವೆಲ್ ಐತಿ. ಸೊ ಅಷ್ಟನ್ನು ಹಾಡಿಲ್ಲ ಅಂತ ಅನ್ಕೋತೀನಿ. ಇವಾಗ ನಮ್ಮ ಟಾಪಿಕ್ ಬರ್ರಿ. ಯಾವ ಟಾಪಿಕ್ ರೀ ಅಪ್ಪ ಅಂತಂದರೆ GK ಜನರಲ್ ನಾಲೆಡ್ಜ್. ನೋಡಿರಿ, ಇದು ಗೇಮ್ ಚೇಂಜರ್ ಒಂಥರ. ಇದು ನೀವೆಲ್ಲ ಬರೋಬ್ಬರಿ ಹೋಗ್ತಿರ್ತೀರಿ. ಸೊ ಇದು ನಡು ಬಂತು ಟಫ್ ಕ್ವಶನ್ ಅಂತಂದ್ರೆ ಕಂಪ್ಲೀಟ್ ಡೌನ್ ಆಗುತ್ತೆ. ಸೊ ಈಸಿ ಕ್ವಶನ್ ಅಂದ್ರೆ ಕಂಪ್ಲೀಟ್ ಡೌನ್ ಆಗುತ್ತೆ. ರ್ಯಾಂಕ್ ಬರುವಂಥ ಚಾನ್ಸಸ್ ಕೂಡ ನೋಡಿರಿ. ನಿಮ್ಮನ್ನು ಫೇಲ್ ಮಾಡೋದು, ನಿಮ್ಮನ್ನು ಪಾಸ್ ಮಾಡೋದು ಇರೋದು ಕೈಯಾಗ ಯಾರು ಅಂದರೆ GK. ಸೊ GK ಯಾವಾಗ ಬೇಕಾದರೂ ಕ್ವಶನ್ಸ್ ಹೆಚ್ಚಿಗೆ ಟಫ್ ಬರ್ಬೋದು, ಈಸಿ ಬರ್ಬೋದು, ಮಾಡ್ರೇಟ್ ಬರ್ಬೋದು. ಸೊ ಮೈಂಡ್ ಒಳಗೆ ಸೆಟ್ ಇಟ್ಕೊಂಡು ಹೋಗ್ರಿ. ಸೊ ಟಫ್ ಬಂದರೂ ನಾನು ಸಾಲ್ವ್ ಮಾಡ್ತೀನಿ, ಈಸಿ ಬಂದರೂ ಈಸಿ ಬಂದರೂ ಆನ್ಸರ್ ಮಾಡ್ತೀನಿ, ಮಾಡ್ರೇಟ್ ಬಂದರೂ ಆನ್ಸರ್ ಮಾಡ್ತೀನಿ. ಸೊ ಇದರ ಟಫ್, ಈಸಿ, ಮಾಡ್ರೇಟ್ ಅಂದರೆ ಕೆಲವ್ರಿಗೆ ಗೊತ್ತಾಗಲ್ಲ ಸರ್ ಟಫ್ ಅಂದರೆ ಎಂಥ ಕ್ವಶನ್ ಅಂತ ಕೇಳ್ತಾರೆ. ಈಗ ನೋಡಿರಿ, ಸಿಂಪಲ್ ಆಗಿ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಇದು ವೆರಿ 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 ಈಸಿ ಕ್ವಶನ್. ಓಕೆ, ಸೊ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಆಗಿದ್ರು. ಇವಾಗ ಮಾಡ್ರೇಟ್ ಲೆವೆಲ್ ಕ್ವಶನ್, ಕರಡು ಸಮಿತಿ ಯಾವ ರಚನೆ ಆಯಿತು? ಕರಡು ಸಮಿತಿ ಸದಸ್ಯರು ಎಷ್ಟಿದ್ರು? ಓಕೆ, ಇದು ಮಾಡ್ರೇಟ್ ಕ್ವಶನ್. ಫುಲ್ ಹಾರ್ಡೆಸ್ಟ್ ಕ್ವಶನ್. ಕರಡು ಸಮಿತಿ ಯಾಕೆ ರಚನೆ ಮಾಡಿದ್ರು? ರಚನೆ ಮಾಡಲಿಕ್ಕೆ ಏನೇನಾಯಿತು? ಇದ್ರ ಸಮಿತಿಗಳು ಎಷ್ಟಿದ್ದು? ಯಾರು ಮಾಡಿದ್ರು? ಅಧ್ಯಕ್ಷರು ಯಾರಾದ್ರು? ಯಾಕೆ ಮಾಡಿದ್ರು? ಇದ್ರ ಕೆಲಸ ಏನು? ಯಾವ ಇಯರ್ದಲ್ಲಿ ಮಾಡಿದ್ರು? ಸೊ ಇದೆಲ್ಲ ಟಫ್ ಕ್ವಶನ್. ಟಾಪಿಕ್ ಒಂದೇ, ಕೇಳುವಂಥ ಮೆಥಡ್ ಚೇಂಜ್ ಆಗುತ್ತೆ. ಇದಕ್ಕೆ ನಾವು ಈಸಿ, ಮಾಡ್ರೇಟ್ ಮತ್ತು ಟಫ್ ಅಂತ ಕರಿತೀವಿ. ಉಳಿಕಿದ್ದೇನು 3 ಸಬ್ಜೆಕ್ಟ್ ಅದಾವಲ್ಲ, ಗ್ರಾಮರು ಮತ್ತು ಮ್ಯಾಥ್ಸ್, ರೀಸನಿಂಗ್. ಇದರಲ್ಲಿ ಈಸಿನೇ, ಟಫೇ, ಮಾಡ್ರೇಟ್. ಟಫ್ ಕ್ವಶನ್ ಅಂದರೆ ಫಾರ್ಮುಲಾ ಇರ್ತವೆ, ಅಡ್ವಾನ್ಸ್ ಮ್ಯಾಥ್ಸ್ ಇರ್ತದೆ ಮ್ಯಾಥ್ಸ್ ಒಳಗೆ. ಓಕೆ, ಬಟ್ ಇದ್ರ ಹಂಗಲ್ಲ. ಇದ್ರೊಳಗೆ ನೀವು ಮಾಡ್ರೇಟ್, ಈಸಿ, ಹಾರ್ಡ್ ನೋಡಬಹುದು. ಇದ್ರೊಳಗೆ ಇದು ಕೂಡ ನಿಮಗೆ ಸ್ಕ್ರೀನ್ ಹಾಕ್ತೀನಿ ನೋಡ್ರಿ. GK ಒಳಗೆ ಸ್ಟ್ಯಾಟಿಕ್ GK ಒಳಗೆ ಕಂಪಲ್ಸರಿ ಪರ್ಫೆಕ್ಟ್ ಹಾಕೊಂಡು ಹೋಗ್ರಿ. ಸ್ಟ್ಯಾಟಿಕ್ GK 5 ರಿಂದ 6 ಕ್ವಶನ್ಗಳು ಮ್ಯಾಕ್ಸಿಮಮ್ ಬರತ್ತವೆ. 5 ರಿಂದ 6 ಕ್ವಶನ್, 20 5 ಕ್ವಶನ್ ಇಲ್ಲೇ ಬರತ್ತವೆ ನಿಮಗೆ. ಇನ್ನೂ 15 ಕ್ವಶನ್ ಬೇರೆ. 5 ಕ್ವಶನ್ ಅಂದರೆ 10 ಮಾರ್ಕ್ಸ್. ನೆಕ್ಸ್ಟ್ ಎಕನಾಮಿಕ್ಸ್ ಒಳಗಡೆಯಿಂದ 3 ಪ್ರಶ್ನೆಗಳು ಬರ್ತವೆ. ಅರ್ಥಶಾಸ್ತ್ರ ಐ ಥಿಂಕ್ ಅತ್ಯಂತ ಕಡಿಮೆ ಅನಿಸುತ್ತೆ. ಓಕೆ, ಸೊ ಹಿಸ್ಟ್ರಿಯಿಂದ 2 ರಿಂದ 3 ಕ್ವಶನ್ ಬರತ್ತಾವೆ. ನೋಡಿರಿ, ಆಧುನಿಕ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಪ್ರಾಚೀನ ಇತಿಹಾಸ 3 ಪರ್ಫೆಕ್ಟ್ ಓದಿದ್ರು 2 ರಿಂದ 3 ಕ್ವಶನ್ ಕೇಳತ್ತಾರ. ಮಿನಿಮಮ್ 2 ಕ್ವಶನ್ ಬರತ್ತಾವೆ. ಓಕೆ, ಸೊ ಹಿಸ್ಟ್ರಿ ನನ್ನ ಸಜೆಷನ್ ಏನಂದರೆ ಹಿಸ್ಟ್ರಿ ಓದಬೇಡ್ರಿ. 2 ಕ್ವಶನ್ ಸಂಬಂಧ ಉಳಿಕಿದ ಕ್ವಶನ್ಗಳು ಬಿಟ್ಟು ಬರಬೇಡ್ರಿ. ಸೊ 3-4 ಮಾರ್ಕ್ಸ್ ಸಂಬಂಧ ಸೊ 10-15 ಮಾರ್ಕ್ಸ್ ಬಿಟ್ಟು ಬರಬೇಡ್ರಿ. ನನ್ನ ಸಜೆಷನ್ ಓದ್ರಿ. ಓಕೆ, ಸೊ ಮತ್ತೆ ನೀವೇ ಹೇಳಿದ್ರೆ ತನಕ ಹೋಗ್ಬೇಡ್ರಿ. ಸೊ ದಯವಿಟ್ಟು ಹೇಳ್ತೀನಿ, ಯಾರೆಲ್ಲ ಇನ್ನೂ ಓದಿಲ್ಲ, ಸೊ GK ಇನ್ನೂ ಓದ್ತಾ ಇದ್ದೀರಿ, ಸೊ ನೀವು ಹಿಸ್ಟ್ರಿ ಬಿಟ್ಬಿಡ್ರಿ.
ಓಕೆ ಆ್ಯಸ್ ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಹೇಳತ್ತೀನಿ. ಓಕೆ ನೆಕ್ಸ್ಟ್ ಜಿಯೋಗ್ರಫಿ ಒಳಗೆ 3 ಕ್ವಶನ್ ಬರ್ತಾವ. ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅದಾವ ಜಿಯೋಗ್ರಫಿ ಒಳಗೆ, ಈಸಿಯಾಗಿ ಒಂದ್ಸಲ ಇಂಟ್ರೆಸ್ಟ್ ಕೊಟ್ಟು ಓದ್ರಿ. ಓಕೆ ಎಲ್ಲ ಎಕ್ಸಾಮ್ಸು ಕವರ್ ಆಗ್ತದೆ. ನೆಕ್ಸ್ಟ್ ಪಾಲಿಟಿ ಒಳಗೆ 1 to 2 ಕ್ವಶನ್ ಬರ್ತಾವೆ, 1 ರಿಂದ 2 ಕ್ವಶನ್ ಬರತ್ತವ. ಸೊ ಮೇನ್ಲಿ ಮ್ಯಾಕ್ಸಿಮಮ್ ರಾಷ್ಟ್ರಪತಿ, ಗವರ್ನರ್ಸು, ಸೊ ಇವ್ರ ಬಗ್ಗೆ ಕಂಪಲ್ಸರಿ ಓದ್ಕೊಂಡು ಹೋಗ್ರಿ. ಓಕೆ DPSP ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ಅಂದರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು. ಸೊ ಇದ್ರ ಮೇಲೆ ಫೋಕಸ್ ಮಾಡಿರಿ. ಓಕೆ ಕರೆಂಟ್ ಅಫೇರ್ಸ್ ಒಳಗೆ 0 ಇಂದ 1 ಕ್ವಶನ್, ಮಿನಿಮಮ್ ಎವರೇಜ್ 0. ಸೊ ಮ್ಯಾಕ್ಸಿಮಮ್ ಒಂದು ಕ್ವಶನ್ ಬರುತ್ತೆ, ಬಿಟ್ರಿ ಕರೆಂಟ್ ಅಫೇರ್ಸ್. ಓಕೆ ನಾನು ಮೊನ್ನೆ ಒಬ್ಬ ಹುಡುಗ ನೋಡಿದೆ. ಸೊ ಒಂದು ಲೈಬ್ರರಿ ಒಳಗೆ ಕುಂತಿದ್ದೆ, 6 ತಾಸಿನ ಮ್ಯಾರಥಾನ್ GK ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳತ್ತಾನ. ನಾ ಅಂದ್ರೆ ಯಾವ ಎಕ್ಸಾಮ್ ಕೇಳತ್ತೀವಿ ಸರ್, SSGD ನೋಡ್ತಮ್ಮ, SSGD ಎಷ್ಟು ಕ್ವಶನ್ ಬರತ್ತಾವ ಕರೆಂಟ್ ಅಫೇರ್ಸ್ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಓದಕ್ಕಂತೂ ಲೈಬ್ರರಿ ಹೋಗ್ತೀರಿ, ಸೊ ಅಲ್ಲಿ ಯಾವುದು ಎಕ್ಸಾಮ್ಸ್ ರಿಲೇಟೆಡ್ ಅದು ಓದ್ರಿ. ಓಕೆ ಸೊ ಈಗ ನೋಡ್ರಿ, ನಿಮ್ಗೊಂದು ಪೆನ್ ಬೇಕಾಯ್ತದ ಬುಕ್ ಸ್ಟಾಲ್ ಹೋಗ್ತೀರಿ, ಬುಕ್ ಸ್ಟಾಲ್ ಖರೀದಿ ಮಾಡ್ತಿರಲಿಲ್ಲ, ನಿಮ್ಗೆ ಏನು ಬೇಕಾಯ್ತು ಪೆನ್ ಬೇಕಾಯ್ತು, ಹೋಗಿ ಪೆನ್ ತೊಗೊಂಬರ್ತೀರಿ. ನಿಮ್ಮ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಓದ್ರಿ. ಓಕೆ ಓದ್ರಿ ಫುಲ್ ಎಲ್ಲ ತಿಳ್ಕೊರಿ. ಎಲ್ಲ ತಿಳ್ಕೊಳಕ್ಕೆ ಬೇಡ ಅನ್ನಲ್ಲ, ಹಿಸ್ಟ್ರಿ ಓದ್ರಿ, ಪಾಲಿಟಿ ಓದ್ರಿ, ಜಿಯೋಗ್ರಫಿ ಓದ್ರಿ, ಕರೆಂಟ್ ಅಫೇರ್ಸ್ ಈಗ ಬೇಡ. ಸೊ ಅದು ಒಂದು ಟೈಮ್ ಬರ್ತದೆ, ಎಲ್ಲ ಮುಗಿಸಿದ ಮೇಲೆ ನೌಕರಿ ಆದಮೇಲೆ ರಿಟೈರ್ಮೆಂಟ್ ಆದಮೇಲೆ ಟೈಮ್ ಇರ್ತದಲ್ಲ, ಮನೆ ಒಂದು ಲೈಬ್ರರಿ ಮಾಡ್ಕೊಂಡು ಕುಂತು ಓದ್ರಿ. ಡೈಲಿ ಎಲ್ಲ 10 ಬುಕ್ ಓದ್ರಿ, ಅವಾಗ ಯಾರು ಕೇಳಲ್ಲ. ಈ ಎಕ್ಸಾಮ್ ಪಾಸ್ ಹೋಗೋದೈತಿ, ಎಕ್ಸಾಮ್ ರಿಲೇಟೆಡ್ ಏನೈತಿ ಅದನ್ನು ಮಾತ್ರ ಓದ್ರಿ. ಓಕೆ ನೆಕ್ಸ್ಟ್ ಸೈನ್ಸಿಂದ 2 ಕ್ವಶನ್ ಬರತ್ತಾವ. ಸೊ ಮ್ಯಾಕ್ಸಿಮಮ್ ಅಂದರೆ ಬಯೋಲಜಿ ಮತ್ತು ಫಿಸಿಕ್ಸಿಂದ ಕ್ವಶನ್ ಬರತ್ತಾವ ಅಂತ ಹುಡುಗರು ಹೇಳಿದ್ದಾರೆ. ಸೊ ಇದೇನು ಇಷ್ಟೊತ್ತ ನಿಮ್ಗೆ ಹೇಳಿದಿಲ್ಲ, ಕಂಪ್ಲೀಟ್ಲಿ ರಿಯಲ್ ಅನಾಲಿಸಿಸ್ ಐತಿ, ಎಕ್ಸ್ಟ್ರಾ ನಾ ಇನ್ನೂ ಹೇಳಿಲ್ಲ. ಸೊ ಏನು ರಿಯಲ್ ಆಗೈತಿ ಅದನ್ನು ನಿಮಗೆ ಒಂದು ಹೇಳಿದ್ದೀನಿ. ಸೊ ನೀವೇನಾದರೂ SSGD ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ, ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋನ ಎಲ್ಲಿ ಮುಗಿಸಿದ್ರೆ ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.